ಬೇಸಿಗೆ ಶುರುವಾಗ್ತಾ ಇದ್ದಂಗೆ ಸಿಲಿಕಾನ್ ಸಿಟಿ ಜನರಿಗೆ ದೊಡ್ಡ ಮಟ್ಟದಲ್ಲಿ ಜಲಕಂಟಕ ಎದುರಾಗಿದ್ದು ನಗರದ ಹಲವು ಭಾಗದಲ್ಲಿ ನೀರಿಗೆ ಸಮಸ್ಯೆ ಎದುರಾಗಿರುವಂತದ್ದು. ಅದ್ಯಾವಾಗ ನೀರಿಗೆ ಹಾಹಾಕಾರ ಶುರುವಾಯಿತೋ ನಗರದ ಜನರು ಇದೀಗ ಆರೋ ಪ್ಲಾಂಟ್ ಅನ್ನು ಹೆಚ್ಚು ಡಿಪೆಂಡ್ ಆಗಿದ್ರು. ಆರೋ ಪ್ಲಾಂಟ್ ಮುಂದೆ ಸರತಿ ಸಾಲು ಕೂಡ ಕಾಣ್ತಾ ಇತ್ತು. ಸದ್ಯ ಇದೀಗ ಆರೋ ಪ್ಲಾಂಟ್ ನಲ್ಲಿ ಕೂಡ ನೀರಿಗೆ ತೊಂದರೆ ಆಗಿರುವಂತದ್ದು. ಸದ್ಯ ನಾನೀಗ ಹೊರಮಾವ್ನಲ್ಲಿ ಇದ್ದೀನಿ, ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈ ಒಂದು ಆರೋ ಪ್ಲಾಂಟ್ ಏನಿದೆ ಇದು ಅಲ್ಲಿಯ ಕೆರೆಯ ಪಕ್ಕದಲ್ಲೇ ಇರುವಂತಹ ಒಂದು ಆರೋ ಪ್ಲಾಂಟ್ ಇದಾಗಿದ್ದು, ಆದ್ರೂ ಕೂಡ ಇಲ್ಲಿ ದೊಡ್ಡ ಮಟ್ಟದ ಜಲಕಂಟಕ ಎದುರಾಗಿದ್ದು. ಅಂದ್ರೆ ಆರೋ ಪ್ಲಾಂಟ್ ಗಳಲ್ಲಿ ಕೂಡ ನೀರು ಸಿಗ್ತಾ ಇಲ್ಲ. ಕ್ಯಾನ್ ಅಲ್ಲಿ ಅರ್ಧ ನೀರು ತುಂಬಿರುವ ದೃಶ್ಯವನ್ನು ಕಾಣ್ತಾ ಇರಬಹುದು. ಅಂದ್ರೆ ಈ ಒಂದು ಆರೋ ಪ್ಲಾಂಟ್ ಏನಿದೆ ಸರಿಸುಮಾರು 4 ಕಿಲೋಮೀಟರ್ಗೆ ಇದೊಂದೇ ಆರೋ ಪ್ಲಾಂಟ್ ಇರುವಂತದ್ದು. ಜನರು ಇದು ಒಂದು ಆರೋ ಪ್ಲಾಂಟ್ ಅನ್ನು ಹೆಚ್ಚು ಡಿಪೆಂಡ್ ಆಗಿದ್ದಾರೆ. ಬಟ್ ಇಲ್ಲಿ ಇದೀಗ ನೀರಿಗೆ ಹಾಹಾಕಾರ ಶುರುವಾಗಿರುವಂತದ್ದು. ಪರಿಣಾಮ ಜನರು ನೀರು ಸಿಗದೆ ವಾಪಸ್ ಹೋಗ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ನನ್ನ ಬಲಭಾಗದಲ್ಲಿ ಅಂದ್ರೆ ಜನರು ಇಲ್ಲಿ ನೀರಿಗೆ ಬಂದು ವಾಪಸ್ ಹೋಗ್ತಾ ಇರುವಂತದ್ದು. ಇಲ್ಲಿ ಬೆಳಗ್ಗೆ 8 ಗಂಟೆ 8:30 ಸುಮಾರಿಗೆ ನೀರು ನಿಂತಿರುವಂತದ್ದು. ಅಂದ್ರೆ ಜನರಿಗೆ ಜನರು ಇಲ್ಲಿ ಹೆಚ್ಚು ಆರೋ ಪ್ಲಾಂಟ್ ಡಿಪೆಂಡ್ ಆಗಿದ್ರು. ಬಟ್ ಇಲ್ಲಿ ಕೂಡ ಆರೋ ಪ್ಲಾಂಟ್ ಗಳಲ್ಲಿ ಕೂಡ ಇದೀಗ ನೀರು ಸಿಗ್ತಾ ಇಲ್ಲ. ಜನರು ತಮ್ಮ ಕ್ಯಾನ್ ಅನ್ನು ಮತ್ತೆ ವಾಪಸ್ ತೆಗೆದುಕೊಳ್ತಾ ಇರುವಂತದ್ದು. ಈ ಬಗ್ಗೆ ಇಲ್ಲಿ ಸಿಬ್ಬಂದಿಯನ್ನು ಮಾತನಾಡಿಸುವ ಒಂದು ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ ಸರ್, ಅಂದ್ರೆ ಇಲ್ಲಿ ಬೆಳಿಗ್ಗೆ 5:30 ಶುರು ಆಗುತ್ತೆ, ಹೋಗಿ 8:30ಗೆ ನೀರಿಗೆ ತೊಂದರೆ ಆಗಿದೆ, ಏನಂತೀರಿ ಸರ್? 5:30ಗೆ ನಾವು ಓಪನ್ ಮಾಡ್ತೀವಿ. ಆನ್ ಮಾಡಿದ್ರೆ 2-2.5 ಅವರ್ ಆಗುತ್ತೆ. ಒಂದು 10 ಕ್ಯಾನ್ ನೀರು ಬರ್ತಾ ಇಲ್ಲ, ಮುಂದೆ ಬರ್ತಾ ಇತ್ತು. ಈಗ ಫುಲ್ ಬರ್ತಾ ಫುಲ್ ಡೌನ್ ಆಗಿದೆ. ಸಾಯಂಕಾಲ ಆಗ್ತಾ 2 ಕ್ಯಾನ್ ಸಿಗೋದಿಲ್ಲ. ಒಬ್ಬರಿಗೆ 2 ಕ್ಯಾನ್ ಆನ್ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ. ನಾವು ಹೇಗೆ ನೀರು ಕೊಡೋದು? ಆ ಊರಿನಲ್ಲಿ ಏನು ಮಾಡಿದ್ದಾರೆ, ಆ ನೀರು ಪ್ಲ್ಯಾಂಟ್ನಲ್ಲಿ ಊರಿನ ನೀರನ್ನ ಎಲ್ಲ ತಿರ್ಸ್ಕೊಂಡು ಸೇಲ್ ಮಾಡ್ತಾ ಕೂತಿದ್ದೇನೆ. ನಾವು 1200 ರೂಪೀಸ್ ಕೊಟ್ಟು ಮನೆಗೆ ಹಾಕ್ಸ್ಕೊಳ್ತಾ ಇದ್ದೀರಿ ನೋಡಿ. ಚಾನಲ್ ಎಲ್ಲ ಮಾಡಿ ಆರೋ ಪ್ಲಾಂಟ್ ಅಲ್ಲಿ ಇಷ್ಟೊಂದು ನೀರಿಗೆ ತೊಂದರೆ ಆಗಿ ರೀಸನ್ ಏನು ಅಂತ? ರೀಸನ್ ಅದೇ ಬೋರ್ದು ನೀರು ಬರ್ತಾ ಇಲ್ಲ. ಬೋರು ಸುಮಾರು 6 ಮಂತ್ನಿಂದ ಕೇಳ್ತಾ ಇದ್ದೀರಿ. ಅಲ್ಲಿ ಹಾಕ್ಸ್ಕೊಡ್ತೀನಿ, ಜನವರಿನಲ್ಲಿ ಹಾಕ್ಸ್ಕೊಡ್ತೀನಿ. MLA ಸಾಹೇಬರಿಗೆ ಡಿಮ್ಯಾಂಡ್ ಮಾಡಿದ್ದೇವೆ, ಹಾಕ್ಕೊಡ್ತಾ ಇಲ್ಲ. ನೋಡಿ ನೀರಿಗೆ ಎಷ್ಟು ಅಭಾವ ಇದೆ, ನೀವೇ ನೋಡಿ. ನಾವು ಹೇಗೆ ಮೇಂಟೈನ್ ಮಾಡೋದು ನೀವೇ ನೋಡಿ. ನೀವೇ ನೋಡ್ತಾ ಇದ್ದಾರಲ್ಲ ಸಮಸ್ಯೆ. ಎಷ್ಟು ದಿನದಿಂದ ಬರ್ತಾ ಇದೆಯಪ್ಪ ಇಟ್ನ ವಾಟರ್ ಮ್ಯಾನ್. ವಾಟರ್ ಮ್ಯಾನ್ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ಸರ್ ಏನ್ ಸರ್ ಈ ಒಂದು ಏರಿಯಾದಲ್ಲಿ ಇಷ್ಟೊಂದು ನೀರಿಗೆ ತೊಂದರೆ ಆಗೋ ಕಾರಣ? ಮಳೆ ಇಲ್ಲ ಸರ್, ಹೋದ ವರ್ಷ ಮಳೆ ಬಂದಿಲ್ಲ. ಅದರಿಂದ ಎಲ್ಲಾ ಬೋರ್ ಡ್ರೈ ಆಗ್ಬಿಟ್ಟಿದೆ. ಎಲ್ಲಾ ಬೋರ್ಗಳಲ್ಲೂ ಫುಲ್ ಡ್ರೈ ಆಗ್ಬಿಟ್ಟಿದೆ, ನೀರುಗಳೇ ಇಲ್ಲ. ಇಲ್ಲಿ ಬಂದು ಒಂದು ಅವರ್ ಬರ್ತದೆ ನೀರು, ಆಮೇಲೆ ಆಫ್ ಮಾಡ್ಬಿಟ್ಟು ಆನ್ ಮಾಡ್ಬಿಟ್ಟು ಬಿಡ್ತಾರೆ, ಅಂತಿಗೆ ಆಫ್ ಮಾಡ್ಬಿಟ್ಟು ಇದು ಮಾಡ್ತಾರೆ. ಅಲ್ಲ ಸರ್, ಇಲ್ಲಿ ಕೆರೆಯ ಪಕ್ಕದಲ್ಲಿರೋ ಆರೋ ಪ್ಲಾಂಟ್ ಅಲ್ಲಿ 8 ಗಂಟೆಗೆ ನೀರು ನಿಂತಿದ್ರೆ ಏನ್ ಕಾರಣ ಅಂತ? ಅದು ನೀರಿಲ್ಲ ಸರ್, ಬೋರಲ್ಲಿ ನೀರು ಬರ್ತಾ ಇಲ್ಲ. ಬೋರಲ್ಲಿ ಬರ್ತಾ ಇಲ್ಲ ನೀರು. ಅಂದ್ರೆ ಇಲ್ಲಿಗೆ ಬರೋ ನೀರ್ನ ಯಾರಾದ್ರೂ ಇಲ್ಲಿಗಲ್ ಆಗಿ ತಗೊಂಡಿದ್ದಾರೆ ಆತರ? ಇಲ್ಲ, ಏನೂ ಇಲ್ಲ. ಇಲ್ಲಿಂದ ಇಲ್ಲಿಗೆ ಬರೋದು, ಆ ನೀರೇ ಇಲ್ಲ ಅದ್ರಲ್ಲಿ. ಬಸ್ ಇಲ್ಲಿಂದ ಅಲ್ಲಿಗೂ ಬಿಡ್ತಾ ಇದ್ರು, ಈಗ ನೀರಿಲ್ಲ, ಎಲ್ಲ ಸ್ಟಾಪ್ ಮಾಡ್ಬಿಟ್ಟಾರೆ. ಅಂದ್ರೆ ಕೆರೆ ಪಕ್ಕದಲ್ಲಿ ಇರುವಂತಹ ಆರೋ ಪ್ಲಾಂಟ್ ನಲ್ಲಿ ಕೂಡ ಇದೀಗ ನೀರಿಗೆ ತೊಂದರೆ ಆಗಿರುವಂತದ್ದು. ಅಂದ್ರೆ ಕೊಳವೆ ಬಾವಿಯ ಒಡಲು ಖಾಲಿ ಆಗಿರೋದ್ರಿಂದ ಈ ರೀತಿಯ ಸಮಸ್ಯೆ ಆಗ್ತಿದೆ ಅಂತ ಇಲ್ಲೇ ಜನರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.